ಶ್ರೀ ಗಣೇಶ ಪುರಾಣ ಅಧ್ಯಾಯ 89. ಶಂಕರನಿಂದ ರತಿಗೆ ವರದಾನ. ವ್ಯಾಸರು, ಬ್ರಹ್ಮದೇವ, ಶಂಕರನು ಮದನನನ್ನು ಭಸ್ಮ ಮಾಡಿರಲು ಇವತ್ತಿಗೂ ಅವನು ಎಲ್ಲರನ್ನೂ ಪೀಡಿಸುವನು, ಅದು ಹೇಗೆ ಎಂದು ಕೇಳಿದರು. ಆಗ ಬ್ರಹ್ಮದೇವರು, ಮದನನು ಭಸ್ಮವಾಗಲು ಮದನನ ಪತ್ನಿ ರತಿ ಶೋಕ ಮಾಡಲಾರಂಭಿಸಿದಳು. ನಂತರ ಶೋಕ ಸಾವರಿಸಿಕೊಂಡು ಶಂಕರನನ್ನು ನಾನಾ ರೀತಿ ಸ್ತುತಿ ಮಾಡಲಾರಂಭಿಸಿದಳು. ಅದರಿಂದ ಶಂಕರ ಪ್ರಸನ್ನನಾಗಿ, ನಿನಗೆ ಬೇಕಾದ ವರ ಕೇಳಿಕೋ ಅಂದನು. ಅದನ್ನು ಕೇಳಿ ರತಿ, ದೇವಾಧಿದೇವ, ತ್ರೈಲೋಕ್ಯದಲ್ಲೆಲ್ಲ ನನ್ನಂಥ ಸುಂದರಿ ಯಾರೂ ಇಲ್ಲ. ಹೀಗಿದ್ದು ಈ ವೈಧವ್ಯದ ಮುಖ ಜಗತ್ತಿಗೆ ತೋರಿಸಲು ನಾಚಿಕೆ ಆಗುತ್ತಿದೆ. ನನಗೆ ಪತಿದಾನ ಮಾಡು, ನನ್ನ ಪ್ರಾಣ ರಕ್ಷಿಸು ಎಂದು ಪ್ರಾರ್ಥಿಸಿದಳು. ಶಂಕರನು, ಹೇ ಕಲ್ಯಾಣಿ, ಚಿಂತೆ ಮಾಡಬೇಡ. ನೀನು ಯಾವ ಯಾವ ಸಮಯ ಪತಿಯನ್ನು ಸ್ಮರಿಸುವೆಯೋ ಆ ಸಮಯ ನಿನ್ನ ಪತಿ ಪ್ರಕಟನಾಗಿ ನಿನಗೆ ದರ್ಶನ ಕೊಡುವನು. ನಿನ್ನ ಮನದಲ್ಲಿ ಬಂದಾಕ್ಷಣ ಅವನು ಉತ್ಪನ್ನನಾಗುವನು. ಅದರಿಂದ ಅವಳಿಗೆ ಮನೋಭೂ ಹೀಗೆ ಹೆಸರು ಪ್ರಾಪ್ತವಾಗಿದೆ. ಮುಂದೆ ವಿಷ್ಣುವಿನಿಂದ ಲಕ್ಷ್ಮೀ ಉದರದಲ್ಲಿ ಪ್ರದ್ಯುಮ್ನ ಹೆಸರಿನಿಂದ ನಿನ್ನ ಪತಿ ಜನ್ಮ ಹೊಂದುವನು. ಆಗ ನಿನ್ನ ಅವನ ಭೇಟಿ ಪುನಃ ಆಗುವುದು ಎಂದು ಹೇಳಿದನು. ನಂತರ ರತಿ ಶಂಕರನಿಗೆ ನಮಸ್ಕಾರ ಮಾಡಿ ಹೊರಟು ಹೋದಳು. ಅವಳು ತನ್ನ ಪತಿ ಸ್ಮರಣ ಮಾಡಿದಳು. ಆಗ ಅವನು ಪ್ರಕಟನಾಗಿ ಅವಳಿಗೆ ಭೇಟಿಯಾದನು. ಪರಸ್ಪರ ಭೇಟಿಯಿಂದ ಅವರಿಗೆ ಅತಿ ಆನಂದವಾಯಿತು. ಅವರಿಬ್ಬರೂ ಪುನಃ ಶಂಕರನ ಹತ್ತಿರ ಬಂದರು. ಆಗ ಮದನನು, ದೇವ, ನಿನಗೆ ಪುತ್ರನಾಗಬೇಕು ಮತ್ತು ತ್ರೈಲೋಕ್ಯವನ್ನು ಪೀಡಿಸುತ್ತಿರುವ ತಾರಕಾಸುರ ವಧೆ ಆಗಬೇಕು. ಹೀಗೆ ದೇವತೆಗಳ ಇಚ್ಛೆ ಇತ್ತು. ಅದಕ್ಕಾಗಿ ನಾನು ನಿಮ್ಮ ಸಮಾಧಿ ಭಂಗ ಮಾಡುವ ಕಾರ್ಯದಲ್ಲಿ ಪ್ರವೃತ್ತನಾದೆ. ಕೇವಲ ಪರೋಪಕಾರಕ್ಕಾಗಿ ನನ್ನ ದೇಹದ ಮೇಲೆ ಆಪತ್ತು ತಂದುಕೊಂಡೆ. ನಿರಪರಾಧಿಯಾದ ನನ್ನನ್ನು ಭಸ್ಮ ಮಾಡಿದಿರಿ. ಇದು ಯಾವ ನ್ಯಾಯ? ದೇವ, ನನ್ನ ಸುಂದರ ಶರೀರ ಭಸ್ಮವಾದ ಮೇಲೆ ನಾನು ಪ್ರೇತವಾಗಿ ಹೇಗೆ ಇರಲಿ? ಅದಕ್ಕಾಗಿ ತಾವು ನನ್ನ ಮೇಲೆ ಕೃಪೆ ಮಾಡಿ ಅನುಗ್ರಹ ಮಾಡಬೇಕು ಎಂದನು. ಇದನ್ನು ಕೇಳಿ ಶಂಕರನು ಮದನನಿಗೆ ಏಕಾಕ್ಷರ ಮಂತ್ರ ಉಪದೇಶ ಮಾಡಿದನು. ಈ ಮಂತ್ರ 100 ವರ್ಷ ಅನುಷ್ಠಾನ ಮಾಡಿದಾಗ ಗಜಾನನ ಪ್ರಕಟನಾದನು. ಮದನನು ನಡೆದ ವೃತ್ತಾಂತ ಹೇಳಿ ಸುಂದರ ಶರೀರ ಕೊಡಲು ವರ ಬೇಡಿದನು. ಅಧ್ಯಾಯ 90. ಶೇಷ ಗರ್ವ ನಿರಸನ. ಗಜಾನನು, ನಿನ್ನ ಸರ್ವ ಇಚ್ಛೆ ಪೂರ್ಣವಾಗುವುದು, ಹೀಗೆ ವರ ಕೊಟ್ಟು ಗುಪ್ತನಾದನು. ಮದನನು ಅಲ್ಲಿ ಒಂದು ರತ್ನಮಯ ಮೂರ್ತಿ ಸ್ಥಾಪನೆ ಮಾಡಿ ಅದಕ್ಕೆ ಮದೋತ್ಕಟ ಹೀಗೆ ಹೆಸರಿಟ್ಟನು. ಅಲ್ಲಿ ಸುಂದರ ದೇವಾಲಯವನ್ನು ಕಟ್ಟಿದನು. ಇಲ್ಲಿಯೇ ರಾಮನು ಶೂರ್ಪನಖಿಯ ಮೂಗನ್ನು ಕತ್ತರಿಸಿದನು. ಅದಕ್ಕಾಗಿ ಆ ಸ್ಥಾನಕ್ಕೆ ನಾಸಿಕ ಹೀಗೆ ನಾಮ ಪ್ರಾಪ್ತವಾಯಿತು. ಈ ಸ್ಥಾನದಲ್ಲಿ ಇವತ್ತಿಗೂ ಮೋದಕದಂತ ಇರುವ ಕಲ್ಲುಗಳು ದೃಷ್ಟಿಗೆ ಬೀಳುತ್ತವೆ. ಮುಂದೆ ಕೃಷ್ಣಾವತಾರದಲ್ಲಿ ಮದನ ರುಕ್ಮಿಣಿಯ ಉದರದಿಂದ ಜನ್ಮಕ್ಕೆ ಬಂದಾಗ ದೈತ್ಯರು ಅವನನ್ನು ಕದ್ದುಕೊಂಡು ಹೋಗಿ ಸಮುದ್ರದಲ್ಲಿ ಮುಳುಗಿಸಿದರು. ಒಂದು ಮೀನವು ಅವನನ್ನು ನುಂಗಿತು. ಮುಂದೆ ಒಬ್ಬ ಮೀನುಗಾರನಿಗೆ ಆ ಮೀನು ಸಿಕ್ಕಿತು ಮತ್ತು ಮೀನಿನ ಹೊಟ್ಟೆಯಲ್ಲಿ ಸಿಕ್ಕ ಬಾಲಕನನ್ನು ಶಬರಾಸುರನಿಗೆ ಕೊಟ್ಟನು. ಆತನು ಆ ಮಗುವನ್ನು ಮಾಯಾವತಿ ಸ್ವಾಧೀನ ಮಾಡಿದನು. ಮಾಯಾವತಿ ಅವನಿಗೆ ಅನೇಕ ಪ್ರಕಾರದ ಮಾಯೆಯನ್ನು ಕಲಿಸಿದ್ದಳು. ಮುಂದೆ ಅವರು ಸರಸ್ವತಿ ನಗರಕ್ಕೆ ಹೋದಾಗ ಕೃಷ್ಣ ರುಕ್ಮಿಣಿ ಮುಂತಾದ ಸ್ತ್ರೀಯರ ದೃಷ್ಟಿಗೆ ಬಿದ್ದಿತು. ಆ ಸಮಯ ಅವನು ಕೃಷ್ಣನ ರೂಪ ಅನಿಸಿದನು. ಅವನನ್ನು ನೋಡಿ ಅವರು ಲಜ್ಜಿತರಾದರು. ಅಲ್ಲಿಯೇ ಇದ್ದ ನಾರದರು ಅವರಿಗೆ, ಇವನು ನಿಮ್ಮ ಪುತ್ರನಿರುವನು ಹೀಗೆ ಹೇಳಿದರು. ಆಗ ಮದನನು ಅವರಿಗೆ ನಮಸ್ಕಾರ ಮಾಡಿದನು. ಅವರು ಪುತ್ರ ವಾತ್ಸಲ್ಯ ತೋರಿಸಿದರು. ಇದೇ ಪ್ರಕಾರ ಶೇಷನು ಗಜಾನನನನ್ನು ಪ್ರಸನ್ನ ಮಾಡಿಕೊಂಡರು. ಆ ಕಥೆ ಕೇಳು. ಒಮ್ಮೆ ಶ್ರೀಶಂಕರ ಪಾರ್ವತಿ ಸಹ ಕೈಲಾಸ ಪರ್ವತ ಮೇಲಿನ ಒಂದು ರಮ್ಯ ಉದ್ಯಾನದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಆ ಉಪವನದೊಳಗೆ ಸರ್ವತ್ರ ವಸಂತ ಮಾಸದ ಸಾಮ್ರಾಜ್ಯ ದೃಷ್ಟಿಗೆ ಬೀಳುತ್ತಿತ್ತು. ಆಗ ದೇವ, ಗಂಧರ್ವ, ಅಪ್ಸರ, ಯಕ್ಷ, ಕಿನ್ನರ ಇತ್ಯಾದಿ ಶಂಕರನ ದರ್ಶನಕ್ಕೆ ಬಂದರು. ಅವರು ಸ್ತುತಿ ಮಾಡಿ ಪೂಜೆ ಮಾಡಿದರು. ಅದನ್ನು ನೋಡಿ ಶೇಷನ ಮನದಲ್ಲಿ ಮತ್ಸರ ಉತ್ಪನ್ನವಾಯಿತು. ಅವನು ಗರ್ವದಿಂದ, ನಾನು ಪ್ರತ್ಯಕ್ಷ ಈ ಶಂಕರನ ತಲೆಯ ಮೇಲೆ ಕುಳಿತಿರುವೆ. ಪೃಥ್ವಿಯ ಭಾರ ಹೊರುವ ಸಾಮರ್ಥ್ಯ ನನ್ನ ಹೊರತು ಬೇರೆ ಯಾರಲ್ಲೂ ಇಲ್ಲ. ದೇವ ಅಮರರಾಗಲು ನಾನೇ ಕಾರಣ. ಹೀಗೆ ನಾನು ಇರುವೆ, ಆದರೆ ನನ್ನ ಸ್ತುತಿ ಮಾಡುತ್ತಿಲ್ಲ ಎಂದು ನುಡಿದನು. ಶೇಷನಿಗೆ ಗರ್ವ ಬಂದಿದೆ. ಈ ವಿಚಾರ ಶಂಕರನಿಗೆ ಬರಲು ಅವನು ಏನೂ ಮಾತಾಡದೆ ಒಮ್ಮೆಲೆ ಎದ್ದು ನಿಂತನು. ಅದರೊಂದಿಗೆ ಗರ್ವದಿಂದಿದ್ದ ಶೇಷನು ಆಯ ತಪ್ಪಿ ಕೈಲಾಸದಿಂದ ಉರುಳುತ್ತಾ ಉರುಳುತ್ತಾ ಒಮ್ಮೆಲೆ ಕೆಳಗೆ ಭೂಮಿಯ ಮೇಲೆ ಜೋರಾಗಿ ಅಪ್ಪಳಿಸಿದನು. ಆಗ ಅವನ ಮುಖವು ಒಡೆದು 1000 ಚೂರುಗಳಾದವು. ಅದರೊಂದಿಗೆ ಅವನ ಸರ್ವಗರ್ವ ಇಲ್ಲದಂತಾಯಿತು. ತನಗೆ ಮೊದಲಿನಂತೆ ಪೂರ್ವದ ಸ್ಥಾನ ಹೇಗೆ ಪ್ರಾಪ್ತವಾಗುವುದು ಎಂಬ ವಿವಂಚನೆಯಲ್ಲಿ ಉಳಿದನು. ಅಷ್ಟರಲ್ಲಿ ನಾರದರು ಅಲ್ಲಿಗೆ ಬಂದು, ನಿನಗೆ ಇಂಥ ಅವಸ್ಥೆ ಒದಗಲು ಕಾರಣವೇನು ಎಂದು ವಿಚಾರಿಸಿದರು. ಅಧ್ಯಾಯ 91. ಶೇಷನ ಆರಾಧನೆ.
ನಾರದರ ಪ್ರಶ್ನೆಗೆ ಶೇಷ ಉತ್ತರ ಕೊಡಲಿಲ್ಲ. ಆಗ ನಾರದನು ಪುನಃ ನುಡಿದರು. ಹೇ ಶೇಷ, ನಿನ್ನ ಸಂಕಟ ನಾಶ ಆಗುವ ಉಪಾಯ ನಾನು ಹೇಳುವೆ. ಆ ಉಪಾಯವನ್ನು ನೀನು ಮಾಡಿದರೆ ನಿನಗೆ ಪುನಃ ಪೃಥ್ವಿ ಧಾರಣ ಮಾಡುವ ಸಾಮರ್ಥ್ಯ ಬರುವುದು. ಈ ವಾಕ್ಯ ಕೇಳಿ ಶೇಷನಿಗೆ ಸ್ವಲ್ಪ ಧೈರ್ಯ ಬಂದು, ಹೇ ನಾರದರೆ, ನನ್ನ ಮಸ್ತಕಕ್ಕೆ ಪೃಥ್ವಿಯ ಭಾರ ಸಹನೆ ಆಗುತ್ತಿಲ್ಲ. ನೀವು ಹೇಳಿದಂತೆ ನಾನು ಮಾಡುವೆ ಎಂದನು. ನಾರದರು, ನೀನು ಗಣಪತಿ ಆರಾಧನೆ ಮಾಡು. ನಿನಗೆ ಷಡಾಕ್ಷರ ಮಂತ್ರ ಹೇಳುವೆ, ಅದರ ಜಪ ಮಾಡು. ನಿನ್ನ ಸರ್ವ ಇಚ್ಛೆ ಪೂರ್ಣವಾಗುವುದು ಎಂದರು. ನಾರದರ ಉಪದೇಶದಂತೆ ಶೇಷನು ಸಹಸ್ರ ವರ್ಷ ಗಜಾನನನ ತಪ ಮಾಡಿದನು. ಆಗ ಗಜಾನನನು ಪ್ರಕಟನಾಗಿ ಶೇಷನಿಗೆ ನುಡಿದನು. ನೀನು ಮಾಡಿದ ತಪಕ್ಕೆ ಪ್ರಸನ್ನನಾಗಿ ನಾನು ವರ ಕೊಡಲು ಬಂದಿರುವೆ. ಏನು ಬೇಕು ಅದನ್ನು ಬೇಡು ಎನ್ನಲು ಶೇಷನು, ದೇವಾಧಿದೇವ, ನಿನ್ನ ಚಿರಕಾಲ ಭಕ್ತಿ ನನಗೆ ಕೊಡು ಮತ್ತು ನನ್ನ ಪರಾಕ್ರಮ ಬೆಳೆಯಲಿ. ನೀನು ಸರ್ವಜ್ಞ ಇರುವೆ. ನಾನು ನಿನಗೆ ಏನು ಹೇಳಲಿ? ನಾನು ಗರ್ವ ಮಾಡಿದ್ದರಿಂದ ನನ್ನ ಮಸ್ತಕ ಛಿದ್ರವಾಯಿತು. ಪೃಥ್ವಿಯ ಭಾರ ನನಗೆ ಸಹನವಾಗದಾಗಿದೆ. ಈ ಪೀಡಾ ನಿವಾರಣೆ ಮಾಡು. ಅದರಿಂದ ನಾನು ಭ್ರಷ್ಟನಾಗದಂತೆ ಅಚಲ ಸ್ಥಾನ ನನಗೆ ಕೊಡು. ಶಿವನಲ್ಲಿ ನನ್ನ ಭಕ್ತಿ ಅಚಲಗೊಳಿಸು. ಇದನ್ನು ಕೇಳಿ ಗಜಾನನನು, ನಿನ್ನ ಸರ್ವ ಇಚ್ಛೆ ಪೂರ್ಣವಾಗುವುದು ಹೀಗೆ ವರ ಕೊಟ್ಟನು. ಅವನಿಗೆ ತನ್ನ ವಿರಾಟ ಸ್ವರೂಪ ತೋರಿದನು. ಯಾವ ಸ್ಥಳದಲ್ಲಿ ಶೇಷನು ಗಜಾನನನ ಆರಾಧನೆ ಮಾಡಿ ಪ್ರಸಾದ ಪಡೆದನೋ ಆ ಸ್ಥಾನದಲ್ಲಿ ಒಂದು ಸುಂದರ ಮೂರ್ತಿ ಸ್ಥಾಪನೆ ಮಾಡಿ ಧರಣೀಧರ ಹೀಗೆ ಆ ಮೂರ್ತಿಗೆ ಹೆಸರಿಟ್ಟು ಒಂದು ಸುಂದರ ದೇವಾಲಯ ಕಟ್ಟಿದನು. ಗಜಾನನನ ಆರಾಧನೆ ಮಾಡಿದ್ದರಿಂದ ಶೇಷ ವಿಷ್ಣುವಿಗೆ ಪ್ರಿಯನಾದನು. ಶೇಷನು ಸ್ಥಾಪನೆ ಮಾಡಿದ ಮೂರ್ತಿ ಈಗ ಪ್ರವಾಲ ನಗರದಲ್ಲಿ ಇದೆ. ಅಧ್ಯಾಯ 92. ಸೃಷ್ಟಿಯುತ್ಪತ್ತಿ ಕಥನ. ವ್ಯಾಸರ ಇಚ್ಛೆಯಂತೆ ಬ್ರಹ್ಮದೇವ ಮುಂದಿನ ಕಥೆ ಹೇಳಲಾರಂಭಿಸಿದನು. ಪೂರ್ವಕಾಲದಲ್ಲಿ ಪ್ರಲಯ ಕಾಲ ಮುಗಿದ ಮೇಲೆ ಗಜಾನನನು ನನಗೆ ಸೃಷ್ಟಿ ಉತ್ಪತ್ತಿ ಮಾಡಲು ಹೇಳಿದನು. ಅದರಂತೆ ಕಶ್ಯಪ, ಗೌತಮ, ಜಮದಗ್ನಿ, ವಸಿಷ್ಠ, ಭರದ್ವಾಜ, ಅತ್ರಿ ಮತ್ತು ವಿಶ್ವಾಮಿತ್ರ ಹೀಗೆ 7 ಮಾನಸ ಪುತ್ರ ನಾನು ಉತ್ಪನ್ನ ಮಾಡಿದೆ. ಅವರೆಲ್ಲ ದೊಡ್ಡ ವಿದ್ವಾನರಾಗಿದ್ದರು. ಅವರು ನನ್ನನ್ನು ವಿಚಾರಿಸಿದರು, ನೀನು ನಮ್ಮನ್ನು ಏಕೆ ಉತ್ಪನ್ನ ಮಾಡಿರುವೆ ಎಂದು. ಆಗ ನಾನು ಅವರಿಗೆ ಸೃಷ್ಟಿ ನಿರ್ಮಾಣ ಮಾಡಲು ಆಜ್ಞೆ ಮಾಡಿದೆ. ಆಗ ಕಶ್ಯಪರು ಪ್ರಥಮತಃ ಏಕಾಕ್ಷರ ಮಂತ್ರದಿಂದ ಗಜಾನನನ ಸಹಸ್ರ ವರ್ಷ ತಪಶ್ಚರ್ಯ ಮಾಡಿದರು. ಆಗ ಗಜಾನನ ಅವನಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟು ವರ ಬೇಡಲು ಹೇಳಿದನು. ಕಶ್ಯಪನು, ನಿನ್ನಂಥ ಪುತ್ರನನ್ನು ಕೊಡು ಎಂದನು. ಗಜಾನನನು ಸರ್ವ ಸೃಷ್ಟಿ ನಿರ್ಮಾಣ ಮಾಡುವ ಸಾಮರ್ಥ್ಯ ಕೊಟ್ಟನು ಮತ್ತು ಸಂಕಟ ಸಮಯದಲ್ಲಿ ನಾನು ಸ್ವತಃ ರಕ್ಷಣೆ ಮಾಡುವೆ ಹೀಗೆ ಹೇಳಿದನು. ಕಶ್ಯಪನಿಗೆ ದಿತಿ, ಅದಿತಿ, ಧನು, ಕದ್ರು, ವಿನತ ಇತ್ಯಾದಿ 14 ಸ್ತ್ರೀಯರು ಇದ್ದರು. ಆ ಸ್ತ್ರೀಯರಲ್ಲಿ ದಿತಿ ಉದರದಿಂದ ದೈತ್ಯ, ಅದಿತಿ ಉದರದಿಂದ ದೇವ, ಗಂಧರ್ವ, ಧನು ಉದರದಲ್ಲಿ ದಾನವ, ಈ ಪ್ರಕಾರ ಸರ್ವ ಸ್ತ್ರೀಯರಿಂದ ಕಿನ್ನರ, ಯಕ್ಷ, ರಾಕ್ಷಸ, ಸಿದ್ಧ, ಚಾರಣ, ಗುಹ್ಯಕ, ಪಶು, ಪೃಥ್ವಿ, ಪರ್ವತ, ವೃಕ್ಷ, ನದಿ, ಸಮುದ್ರ, ಲತೆ, ಧಾನ್ಯ, ಧಾತು, ರತ್ನ, ಮುತ್ತು, ಕ್ರಿಮಿ, ಇರಿವೆ, ಸರ್ಪ, ಪಕ್ಷಿ ಹೀಗೆ ಅನಂತ ಸೃಷ್ಟಿ ನಿರ್ಮಾಣವಾಯಿತು. ತನ್ನಿಂದ ಇಂತಹ ಸೃಷ್ಟಿ ಉತ್ಪನ್ನವಾದುದು ಕಂಡು ಕಶ್ಯಪನಿಗೆ ಬಹಳ ಆನಂದವಾಯಿತು. ಅವನು ತನ್ನ ಅನೇಕ ಪುತ್ರರಿಗೆ ಅಷ್ಟದಶಾಕ್ಷರ, ಷೋಡಶಾಕ್ಷರ, ದ್ವಾದಶಾಕ್ಷರ, ಅಷ್ಟಾಕ್ಷರ, ಪಂಚಾಕ್ಷರ, ಚತುರಾಕ್ಷರ, ಏಕಾಕ್ಷರ ಮಂತ್ರದ ಉಪದೇಶ ಮಾಡಿದನು. ಗಜಾನನನು ಪ್ರಸನ್ನನಾಗುವವರೆಗೆ ತಪಶ್ಚರ್ಯ ಮಾಡುವ ನಿಶ್ಚಯ ಮಾಡಿ ಅನೇಕ ದೇಶದ ಅನೇಕ ಸ್ಥಳಗಳಿಗೆ ಹೋದರು. ತಮ್ಮ ತಮ್ಮ ಮಂತ್ರದ ಜಪ ಪ್ರಾರಂಭಿಸಿದರು. ದೇವರ ಸಹಸ್ರ ವರ್ಷವರೆಗೆ ಸರ್ವರು ತಪಶ್ಚರ್ಯ ಮಾಡಲು ಯಾರು ಹೇಗೆ ಧ್ಯಾನ ಮಾಡಿದ್ದರೋ ಆ ರೀತಿ ಸ್ವರೂಪದಿಂದ ಗಜಾನನನು ಅವರಿಗೆ ದರ್ಶನ ಕೊಟ್ಟನು. ನಂತರ ಎಲ್ಲರೂ ಗಜಾನನನ ಸ್ತುತಿ ಮಾಡಿದರು. ಸರ್ವೇ ಉಚುಹು ಯತೋನಂತಕ್ತೇರನೇಕಾಶ್ಚ ಜೀವಯತೋ ನಿರ್ಗುಣಾದ ಪ್ರಮೇದಯಾದ್ಗುಣಾಸ್ತೆ ಯತೋ ಭಾತಿ ಸರ್ವಂ ತ್ರಿಧಾ ಭೇದ ಭಿನ್ನಂ ಸದಾತಂ ಗಣೇಶಂ ನಮಾಮೋ ಭಜಾಮ ಯತಶ್ಚಾವಿರಾಸೀತ್ ಜಗತ್ಸರ್ವಮೇತತ್ ತಥಾಭ್ಯಾಸನೋ ವಿಶ್ವಗೋ ವಿಶ್ವಗೋಪ್ತಾ ತಥಾದ್ರಾದಯೋ ದೈತ್ಯಸಂಖ್ಯಾ ಮನುಷ್ಯ ಸದಾತಂ ಗಣೇಶಂ ನಮೋಮೋ ಭಜಾಮ ಯತೋ ವಹ್ನಿಭಾನುಭವೋ ಭೂರ್ಜಲಂ ಚ ಯಥ ಸಾಗರಾಶ್ಚಂದ್ರಮಾ ವ್ಯೋ ವಾಯುಃ ಯಥ ಸ್ಥಾವರ ಜಂಗಮ ವೃಕ್ಷ ಸಂಘ ಸದಾತಂ ಗಣೇಶಂ ನಮಾಮೋ ಭಜಾಮ ಯತೋ ದಾನವಾಹ ಕಿನ್ನರ ಯಕ್ಷ ಸಂಘ ಯತಶ್ಚಾರಣ ವಾರಣ ಶ್ವಾಪದಾಶ್ಚ ಯಥ ಪಕ್ಷಿಕೀಟ ಯತೋ ವೀರುದಶ್ಚ ಸದಾತಂ ಗಣೇಶಂ ನಮಾಮೋ ಭಜಾಮ ಯತೋ ಬುದ್ಧಿರಜ್ಞಾನನಾಶೋ ಮುಮುಕ್ಷೋ ಯಥ ಸಂಪದೋ ಭಕ್ತಿ ಸಂತೋಷ ಮುಖ್ಯ
ಯತೋ ವಿಘ್ನನಾಶೋ ಯಥ ಕಾರ್ಯಸಿದ್ಧಿ ಸದಾ ತಂ ಗಣೇಶಂ ನಮಾಮೋ ಭಜಾಮ. ಯಥ ಪುತ್ರ ಸಂತತ್ ಯಥೋ ವಾಂಛಿತಾರ್ಥೋ ಭಕ್ತಿರ್ಯತೋ ವಿದ್ಯಾ ತಥಾನೇಕರೂಪ. ಯಥ ಶೋಕಮೋಹೌ ಯಥ ಕಾಮ ಏಷಃ ಸದಾ ತಂ ಗಣೇಶಂ ನಮಾಮೋ ಭಜಾಮ. ಯತೋನಂತಶಕ್ತಿಃ ಸಶೇಷೋ ಬಭೂವ ಧರಾಧಾರಣೆ ನೇಕರೂಪೋಪಿ ಶಕ್ತಃ. ಯತೋನೇಕಸ್ವರ್ಗಲೋಕಾಧಿನಾಥ ಸದಾ ತಂ ಗಣೇಶಂ ನಮಾಮೋ ಭಜಾಮ. ಯತೋ ವೇದವಾಚೋ ವಿಕುಂಠ ಮನೋಭಿ ಸದಾ ನೇತಿ ನೇತೀತಿ ಯತೋ ಗೃಣಂತಿ. ಪರಬ್ರಹ್ಮರೂಪಂ ಚಿದಾನಂದಭೂತಂ ಸದಾ ತಂ ಗಣೇಶಂ ನಮಾಮೋ ಭಜಾಮ. ಶ್ರೀ ಗಣೇಶ ಉವಾಚ. ಪುನರುಚೇ ಗಣಾಧೀಶ ಸ್ತೋತ್ರಮೇತತ್ ಪಠೇ ನರಃ ತ್ರಿಸಂಧ್ಯಂ ತ್ರಿದಿನಂ ತಸ್ಯ ಸರ್ವಕಾರ್ಯಂ ಭವಿಷ್ಯತಿ. ಯೋ ಜಪೇದಷ್ಟದಿವಸಂ ಶ್ಲೋಕಾಷ್ಟಕವಿದಂ ಶುಭಂ ಅಷ್ಟಾವಾರಂ ಚತುರ್ಥ್ಯಾಂ ತು ಸೋಷ್ಟಸಿದ್ಧಿರವಾಪ್ನುಯಾತ್. ಯಃ ಪಠೇನ್ಮಾಸಮಾತ್ರಂ ತು ದಶಾವಾರಂ ದಿನೇ ದಿನೇ ಸ ಮೋಚಯೇದ್ಬಂಧಗತಂ ರಾಜವಧ್ಯಂ ನ ಸಂಶಯಃ. ವಿದ್ಯಾಕಾಮೋ ಲಭೇದ್ವಿದ್ಯಾಂ ಪುತ್ರಾರ್ಥಿ ಪುತ್ರಮಾಪ್ನುಯಾತ್. ವಾಂಛಿತಾಂ ಲಭತೆ ಸರ್ವಾನೇಕವಿಂಶತಿವಾರತಃ. ಯೋ ಜಪೇತ್ ಪರಯಾ ಭಕ್ತ್ಯಾ ಜಗಾನನ ಪರೋ ನರಃ ಏವಮುಕ್ತ್ವಾ ತತೋ ದೇವಶ್ಚಾಂತರ್ಧಾನಂ ಗತಃ ಪ್ರಭುಃ. ಶ್ರೀ ಗಣೇಶಾಷ್ಟಕಂ ಸಂಪೂರ್ಣಂ.